ನಾನು ಹೇಳಕೊಟ್ಟಿರುವ ಸ್ಟೋರಿ ಎಷ್ಟು ಭಯಾನಕ, ಎಷ್ಟು ಹಾರರ್ ಅಂದರೆ ಈ ಪರ್ಟಿಕ್ಯುಲರ್ ಸ್ಟೋರಿಯಿಂದನೇ ಎಷ್ಟೊಂದು ಹಾರರ್ ಮೂವೀಸ್ ಇನ್ಸ್ಪಿರೇಷನ್ ಆಗಿಬಿಟ್ಟು ಮೂವೀಸ್ ತೆಗೆದಿದ್ದಾರೆ. ಅಂಥ ಮೂವೀಸ್ ಯಾವುದಂದರೆ ದ ಎಕ್ಸಾರ್ಸಿಸಮ್ ಆಫ್ ಎಮಿಲಿ ರೋಸ್, ದ ಲಾಸ್ಟ್ ಎಕ್ಸಾರ್ಸಿಸಮ್, ರಿಕ್ವೆಮ್. ಈ ಥರ ಭಯಾನಕ ಹಾರರ್ ಮೂವೀಸ್ನ ತೆಗೆದಿದ್ದಾರೆ ಅಂದರೆ ಈ ಸ್ಟೋರಿ ಎಷ್ಟು ಭಯಂಕರ ಇರಬೇಕು ಅನ್ನೋದು ನೀವೇ ಊಹೆ ಮಾಡ್ಕೊಳ್ಳಿ. ಈ ಸ್ಟೋರಿ ಬಂದು ಆನಲಿಸಾ ಮಿಚೆಲ್ ಅನ್ನೋ ಒಂದು ಜರ್ಮನ್ ಹುಡುಗಿ ಬಗ್ಗೆ. ಏನಕ್ಕೆ ಈ ಸ್ಟೋರಿ ಇಷ್ಟು ಭಯಾನಕ ಅಂದರೆ, ಆನಲಿಸಾ ಮಿಚೆಲ್ ತಾನು ಸಾಯ್ಬೇಕಾದ್ರೆ 23 ವಯಸ್ಸು, ಬರೀ 30 kg, ಮತ್ತು ಕೈ ಬಾಯಿ ಎಲ್ಲ ಕಟ್ಟಾಗಿ ಕಂಟಿನ್ಯೂಸ್ ಆಗಿ ರಕ್ತ ಬರ್ತಾ ಇರುತ್ತೆ ಈಚೆ, ಮತ್ತು ತನ್ನ ಮಂಡಿ ಚಿಪ್ಪು ಎಗ್ರೋಗಿರುತ್ತೆ. ಕಂಟಿನ್ಯೂಸ್ ಆಗಿ ತಲೆನ ಒಂದು ಗೋಡೆಗೆ ಡಿಚ್ಚಿ ಹೊಡೆದು ತಲೆಯಲ್ಲೂ ರಕ್ತ ಬರ್ತಾ ಇರುತ್ತೆ, ಕೂದಲೆಲ್ಲ ಉದುರೋಗಿರುತ್ತೆ. ಇಷ್ಟು ಕ್ರೂರವಾಗಿ ಸಾಯ್ತಿದ್ದಾಳೆ ಅಂದರೆ ಏನು ಕಾರಣ ಅಂದರೆ, ಅವಳ ಮೇಲೆ ಇದ್ದಿದ್ದು ಒಂದಲ್ಲ ಎರಡಲ್ಲ 6 ಡಿಮನ್, ಅಂದರೆ 6 ದೆವ್ವಗಳು ಅವಳ ಮೈ ಮೇಲಿತ್ತು. ಗಾಯ್ಸ್, ನಾನು ಡೀಮನ್ಸ್ನ ತೋರ್ಸೋಕ್ಕಾಗಲ್ಲ, ಬಟ್ ಡೀಮನ್ ವಾಯ್ಸ್ನ ಕೇಳಿಸ್ಬೋದು. ಯಾಕಂದರೆ ಎಕ್ಸಾರ್ಸಿಸಮ್ ಮಾಡಬೇಕಾದ್ರೆ ಆನಲಿಸಾ ಮಿಚೆಲ್ಗೆ ಆಡಿಯೋ ಟೇಪ್ಸ್ನ ರೆಕಾರ್ಡ್ ಮಾಡಿರ್ತಾರೆ. ನಾನು ಈ ವಿಡಿಯೋದಲ್ಲಿ ಅದನ್ನ ಪ್ಲೇ ಮಾಡ್ತೀನಿ. ನೀವೇನಾದರೂ ಈ ವಿಡಿಯೋನ ನೈಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ವಾಚ್ ಇಟ್ ಅಟ್ ಯುವರ್ ಓನ್ ರಿಸ್ಕ್. ಈ ವಿಡಿಯೋ ಅರ್ಥ ಆಗಬೇಕಂದ್ರೆ ನಿಮಗೆ ಫಸ್ಟು ಎಕ್ಸಾರ್ಸಿಸಮ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎಕ್ಸಾರ್ಸಿಸಮ್ ಅಂದರೆ ಪ್ರೇತ ಬಾಧೆ ನಿವಾರಣೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ದೆವ್ವನ ಓಡಿಸೋದು. ದೆವ್ವ ಓಡಿಸೋದು ಅಂದರೆ ಸಿಂಪಲ್ ಆಗಲ್ಲ, ಕ್ರೂಸಿಫೈ ರಿಚುವಲ್ಸ್ ಎಲ್ಲ ಮಾಡಿ ಅದರಿಂದ ಓಡಿಸೋದು. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೀಮನು, ದೆವ್ವ, ಗೋಸ್ಟ್, ಈವಲ್ ಸ್ಪಿರಿಟ್ ಅನ್ನೋ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟು ಡೀಮನ್ ಅಂದರೆ ಒಂದು ದುಷ್ಟ ಶಕ್ತಿ, ಯಾವುದಾದ್ರೂ ನರಕ ಮತ್ತು ಕತ್ತಲೆ ಲೋಕದಿಂದ ಬಂದಿರುವಂಥ ಶಕ್ತಿ. ಗೋಸ್ಟ್ ಅಥವಾ ಭೂತ, ಇದು ಒಂದು ಸತ್ತ ಮನುಷ್ಯನ ಆತ್ಮ. ಮತ್ತು ಈವಲ್ ಸ್ಪಿರಿಟ್ ಅಂದರೆ ದುಷ್ಟ ಆತ್ಮ, ಯಾವುದಾದ್ರೂ ಹಾನಿ ಮಾಡೋಕ್ಕಂತಲೇ ಇರುವಂಥ ಈವಲ್ ಸ್ಪಿರಿಟ್. ಮತ್ತು ಸ್ಪಿರಿಟ್ ಅಂದರೆ ಒಂದು ಶಕ್ತಿ, ನೆಗೆಟಿವ್ ಶಕ್ತಿ, ಯಾವುದಾದ್ರೂ ಗಾಳಿ ಮಾತು ಅಂತ ಹೇಳ್ತೀವಲ್ಲ ಅಂಥದ್ದು. ಪ್ಲೋಟ್ರಗೆಸ್ಟ್ ಅಂದರೆ ಗಲಾಟೆ ಮಾಡುವ ಆತ್ಮ. ಆನಲಿಸಾ ಮಿಚೆಲ್ 1952 ಜೂನ್ ತಿಂಗಳಲ್ಲಿ 2ನೇ ಪುತ್ರಿಯಾಗಿ ಜೋಸೆಫ್ ಮಿಚೆಲ್ ಮತ್ತು ಆನಾ ಮಿಚೆಲ್ಗೆ ಹುಡ್ತಾಳೆ. ಆನಲಿಸಾ ಮಿಚೆಲ್ಗೆ ಒಂದು ಎಲ್ಡರ್ ಸಿಸ್ಟರ್ ಅಂದರೆ ಒಂದು ಅಕ್ಕ ಮತ್ತು 2 ತಂಗಿರು ಇರ್ತಾರೆ, ರೋಸ್ವಿತಾ ಮಿಚೆಲ್, ಗ್ರೆಟೆಡ್ ಮಿಚೆಲ್ ಆ್ಯಂಡ್ ಬಾರ್ಬರಾ ಮಿಚೆಲ್. ಸೊ ಲೈಫ್ ಎಲ್ಲ ಸ್ಮೂತಾಗೇ ಹೋಗ್ತಾ ಇರುತ್ತೆ. ಬಟ್ ಜೋಸೆಫ್ ಮತ್ತು ಆನಾ ಮಿಚೆಲ್ ತುಂಬ ರಿಲಿಜಿಯಸ್ ಆಗಿರ್ತಾರೆ. ರಿಲಿಜಿಯಸ್ ಎಷ್ಟು ಅಂದರೆ, ನಾನು ತುಂಬ ರಿಲಿಜಿಯಸ್ ಅಂದರೆ ಅದಕ್ಕೆ ಒಂದು 10 ಪಟ್ಟು ಜಾಸ್ತಿ ರಿಲಿಜಿಯಸ್ ಪೀಪಲ್ ಆಗಿರ್ತಾರೆ. ಅದೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಆನಲಿಸಾ ಮಿಚೆಲ್ ಒಬ್ಬಳು ಸುರದ್ರೂಪಿ ಸ್ಮಾರ್ಟ್ ಹುಡುಗಿ, ಟೀಚರ್ ಆಗಬೇಕಂತ ಆಂಬಿಷನ್ ಇಟ್ಕೊಂಡು ಓದ್ತಾ ಇರ್ತಾಳೆ. ಸಂಡೇಸ್ ಆದರೆ ಚರ್ಚಿಗೆ ಹೋಗ್ತಾ ಇರ್ತಾಳೆ, ವೀಕ್ಲಿ 2 ಟೈಮ್ಸ್ ಆದರೂ ಚರ್ಚಿಗೆ ಹೋಗ್ತಾ ಇರ್ತಾಳೆ. ಸೊ ಲೈಫ್ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಆದರೆ ಯಾವಾಗ ಆನಲಿಸಾ ಮಿಚೆಲ್ಗೆ 16 ವಯಸ್ಸಾಗುತ್ತೋ, ಸ್ಕೂಲಲ್ಲಿ ನಾರ್ಮಲ್ ಆಗಿದ್ದ ಆನಲಿಸಾ ಮಿಚೆಲ್ಗೆ ಸಡನ್ನಾಗಿ ಸೀಸರ್ ಬರುತ್ತೆ. ಅಂದರೆ ಫಿಟ್ಸ್ ಅಂತ ಅಂದ್ಕೊಳ್ಳಿ. ಅವಳು ನಿಂತಿರೋ ಜಾಗದಲ್ಲೇ ಅವಳ ಕಣ್ಣು ರೋಲ್ ಆಗುತ್ತೆ, ಅಂದರೆ ಮೇಲ್ಗಡೆ ಹೋಗಿ ಒಂದು 5-10 ಮಿನಿಟ್ಸು ತುಂಬ ಪಾಡ್ಬಿಡ್ತಾಳೆ ಫಿಟ್ಸಲ್ಲಿ. ಸೊ ಅಲ್ಲಿರುವ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಸೇರಿ ಅವಳಿಗೆ ಏನಾಯಿತು ಎತ್ತಾಯಿತು ಅಂತ ನೋಡಿ ಸರಿ ಮಾಡ್ತಾರೆ. ಒಂದು 5-10 ಮಿನಿಟ್ಸ್ ಆದಮೇಲೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಿದ ತಕ್ಷಣ ಅಲ್ಲಿರೋ ಫ್ರೆಂಡ್ಸು ಅವಳನ್ನ ಮನೆಗೆ ಕರ್ಕೊಂಬಂದು ಬಿಡ್ತಾರೆ. ಸೊ ಅಲ್ಲಿರುವ ಅವ್ರ ಪೇರೆಂಟ್ಸು ಜೋಸೆಫ್ ಮತ್ತು ಆನಾ, ಸೊ ಇದು ನಾರ್ಮಲ್ ಇರಬೇಕು, ಏನೋ ಪ್ರಾಬ್ಲಮ್ ಆಗಿ ಈ ಥರ ಆಗಿದೆ ಅಂದ್ಬಿಟ್ಟು ಆನಲಿಸಾ ಮಿಚೆಲ್ನ ಅವಳ ರೂಮಲ್ಲಿ ಹಾಕಿ ಮಲಗಿಸ್ತಾರೆ. ಸೊ ಎಲ್ಲ ನಾರ್ಮಲಾಗೇ ಇರುತ್ತೆ ಅಂಟಿಲ್ 2 ಗಂಟೆ ರಾತ್ರಿ ಸಡನ್ನಾಗಿ ಆನಲಿಸಾ ಮಿಚೆಲ್ ಕಿರ್ಚ್ಕೋತಾಳೆ. ಎಲ್ಲರೂ ಏನಾಯಿತು ಅಂತ ಓಡಿ ಅವಳು ರೂಮಲ್ಲಿ ನೋಡಿದಾಗ, ನಂಗೆ ಉಸಿರಾಡೋಕ್ಕಾಗ್ತಿಲ್ಲ, ನನ್ನ ಮೇಲೆ ಯಾರೋ ಕೂತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಸೊ ಅದನ್ನು ಸ್ವಲ್ಪ ಹೊತ್ತು ಆದಮೇಲೆ ಸರಿ ಮಾಡಿದ್ಮೇಲೆ ಆನಲಿಸಾ ಮಿಚೆಲ್ ನಾರ್ಮಲ್ ಆಗ್ತಾಳೆ. ಆಮೇಲೆ 1 ಇಯರ್ವರೆಗೂ ಏನೂ ಸಿಂಪ್ಟಮ್ಸ್ ಬರಲ್ಲ. ಸೊ 1 ಇಯರ್ ಆದಮೇಲೆ ಆಗಸ್ಟ್ ತಿಂಗಳಲ್ಲಿ 1969ರಲ್ಲಿ ತಿರ್ಗಾ ಇದೇ ಥರ ಸೀಸರ್ಸ್ ಬರುತ್ತೆ, ಅಂದರೆ ಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡ್ತಾರೆ, ಜೋಸೆಫು ಮತ್ತು ಆನಾ ಮಿಚೆಲ್ ಅವ್ರ ಪೇರೆಂಟ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಸೆಫ್ರೆಡಿ ಲೂಥಿಯಾ ಅನ್ನುವ ಡಾಕ್ಟರು, ನ್ಯೂರಾಲಜಿಸ್ಟು, ಅವಳಿಗೆ ಎಲ್ಲ ಟೆಸ್ಟು ರನ್ ಮಾಡಿ ಎಲ್ಲ ಚೆಕ್ ಮಾಡಿದಾಗ ಬ್ರೈನ್ ವೇವ್ಸ್ ಎಲ್ಲ ನಾರ್ಮಲ್ ಇದೆ, ಇದು ನಾರ್ಮಲ್ ಸೀಸರ್ಸೇ, ಮೆಡಿಸಿನ್ಸ್ ಕೊಟ್ಟರೆ ಹೋಗುತ್ತೆ ಅಂತ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟು ಮನೆಗೆ ಕಳಿಸ್ತಾರೆ. ನೆಕ್ಸ್ಟ್ ಜೂನ್ 1970ರಲ್ಲಿ ತಿರ್ಗಾ 3ನೇ ಸಲ ಅವಳಿಗೆ ಸೀಸರ್ ಆಗುತ್ತೆ, ಅಂದರೆ 3ನೇ ಸಲ ಫಿಟ್ಸ್ ಬರುತ್ತೆ. ಈ ಸಲ ಆನಾ ಮಿಚೆಲ್ ಮತ್ತು ಜೋಸೆಫ್ ಮಿಚೆಲ್ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಏನು ಮೆಡಿಸಿನ್ಸ್ ಕೊಟ್ರೂ ಇದು ತಿರ್ಗಾ ಬರ್ತಿದೆ ನೋಡಿ ಅಂತ. ಸೊ ಈ ಟೈಮಲ್ಲಿ ಡಾಕ್ಟರ್ಸ್ ಎಲ್ಲ ಅವಳನ್ನ ಎಕ್ಸಾಮಿನ್ ಮಾಡಿ ತುಂಬ ಮೆಂಟಲ್ ಡಿಸಾರ್ಡರ್ಸ್ನ ಡಯಾಗ್ನೋಸ್ ಮಾಡ್ತಾರೆ. ಒಂದು ಆ್ಯಂಟಿ ಕನ್ವಲ್ಯೂಷನ್ ಅಂತ, ಮತ್ತು ಶಿಜೋಫ್ರೀನಿಯಾ,
ಈ ಥರ ಹ್ಯಾಲುಸಿನೇಷನ್, ಈ ಥರ ಮೆಂಟಲ್ ಡಿಸಾರ್ಡರ್ಸ್ ಆ್ಯನಲಿಸಾ ಮಿಚ್ಚಲ್ಗಿದೆ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರೋ ಡ್ರಗ್ಸು ಮತ್ತು ಮೆಡಿಸಿನ್ಸ್ನ ಕೊಟ್ಟು ಕಳಿಸ್ತಾರೆ. ಅದೇ ತಿಂಗಳು ಜೂನಲ್ಲಿ ಆ್ಯನಲಿಸಾ ಮಿಚ್ಚಲ್ಗೆ 20 ವರ್ಷ ಆಗುತ್ತೆ. ಬಟ್ ಈ ಟೈಮು ಸ್ವಲ್ಪ ಅವಳು ಮೆಂಟಲ್ ಇಲ್ನೆಸ್ ಜಾಸ್ತಿ ಆಗೋಕ್ಕೆ ಹೋಗುತ್ತೆ. ಏನಂದರೆ ಅವಳಿಗೆ ಶ್ಯಾಡೋಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಕೊಳ್ತೋ ಇರುವ ಮಾಂಸ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕಿಂತ ವರ್ಸ್ಟ್ ಪಾರ್ಟ್ ಏನಂದರೆ ಅವಳು ಎಲ್ಲರ ಹತ್ರ ಏನು ಹೇಳ್ಕೊತಾ ಇದ್ಲು ಅಂದರೆ, ನನ್ನ ಹತ್ರ ಯಾರೋ ಮಾತಾಡ್ತಿದ್ದಾರೆ, ನನಗೇನೋ ವಾಯ್ಸ್ ಕೇಳಿಸ್ತಿದೆ, ನನ್ನ ತಲೆಯಲ್ಲಿ ಒಂದು 4-5 ವಾಯ್ಸ್ ಕೇಳಿಸ್ತಿದೆ ಅಂತ ಎಲ್ಲರ ಹತ್ರ ಹೇಳ್ಕೊತಾ ಇರ್ತಾಳೆ. ಅದರಲ್ಲಿ ಒಂದು ವಾಯ್ಸು ಅವಳು ಮೇಯ್ನಾಗಿ ಏನು ಹೇಳ್ಕೊತಾ ಇದ್ಲು ಅಂದರೆ, ಒಂದು ವಾಯ್ಸ್ ನನಗೇನು ಹೇಳ್ತಿದೆ ಅಂದರೆ, ಯು ವಿಲ್ ಬರ್ನ್ ಫಾರ್ ಎವರ್, ಅಂದರೆ ನೀನು ನಿರಂತರ ಸುಡ್ತಾನೆ ಇರ್ತೀಯ ಅನ್ನೋ ಒಂದು ವಾಯ್ಸು ನನಗೆ ತುಂಬ ಕೇಳಿಸ್ತಿದೆ ಅಂತ ಎಲ್ಲರ ಹತ್ರ ಹೇಳ್ಕೊತಾ ಇರ್ತಾಳೆ. ಇದು ಕಂಟಿನ್ಯೂಸ್ ಆಗಿ ಒಂಥರ ಟಾರ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಈ ಸ್ಮೆಲ್ಲು, ಈ ವಾಯ್ಸಸ್ಸು ಕಂಟಿನ್ಯೂಸ್ ಆಗಿ ಕೇಳಿಸ್ತಾನೆ ಇರುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಆ್ಯನಲಿಸಾ ಮಿಚ್ಚಲ್ಗೆ ಅವಳು ಏನು ಯೋಚನೆ ಮಾಡ್ತಿದ್ದಾಳೆ, ಇದು ಅವಳ ಯೋಚನೆನಾ ಇಲ್ಲ ಅವಳ ತಲೆಯಲ್ಲಿ ವಾಯ್ಸಸ್ ಬರ್ತಿದೆಯಲ್ಲ ಆ ಯೋಚನೆಗಳ ಅನ್ನೋದು ಅವಳು ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೈ 1973 ಅಂದರೆ 1973 ಅಷ್ಟರಲ್ಲಿ ಆ್ಯನಲಿಸಾ ಮಿಚ್ಚಲ್ಗೆ ಟಾರ್ಚರು ಮತ್ತು ಮೆಂಟಲ್ ಇಲ್ನೆಸ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಅವಳ ಕೈಲಿ ಯಾವುದೇ ಧಾರ್ಮಿಕ ವಸ್ತು ಇರುವ ಜಾಗದಲ್ಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ, ಈ ಮೆಂಟಲ್ ಇಲ್ನೆಸ್ ಇದ್ದರೆ ಈ ಪ್ರಾಬ್ಲಮ್ಸ್ ಇರಲ್ಲ. ಬಟ್ ಏನಕ್ಕೆ ಇವಳು ಧಾರ್ಮಿಕ ಆಬ್ಜೆಕ್ಟ್ಸ್ ಅಂದರೆ ಧಾರ್ಮಿಕ ವಸ್ತುಗಳ ಹತ್ರ ಇರೋಕ್ಕಾಗ್ತಾ ಇರಲಿಲ್ಲ ಅಂತ ಯಾರಿಗೂ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಇವಳು ಮೆಂಟಲ್ ಇಲ್ನೆಸ್ ಎಲ್ಲಿವರೆಗೂ ಹೋಯ್ತಂದರೆ, ಒಂದು ಟೈಮು ಆ್ಯನಾ ಮಿಚ್ಚಲು ಮತ್ತು ಜೋಸೆಫ್ ಮಿಚ್ಚಲು ಆ್ಯನಲಿಸಾ ಮಿಚ್ಚಲ್ನ ಚರ್ಚ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು ಇಟಲಿಯಲ್ಲಿ ಪಿಲ್ಗ್ರಿಮೇಜ್ ಹೋಗ್ತಾರೆ. ಆ ಟೈಮಲ್ಲಿ ಆ ಚರ್ಚ್ ಹತ್ರ ಹೋದಾಗ ಆ ಚರ್ಚ್ ಏರಿಯಾ ಬಂದ್ಬಿಟ್ಟು ತುಂಬ ಕಾಮಾಗಿ ಪೀಸಾಗಿರುವಂಥ ಜಾಗ ಇವಳಿಗೆ ಬರ್ನ್ ಆಗೋ ಥರ ಕಾಣಿಸ್ತಾ ಇರುತ್ತೆ. ಎಲ್ಲರ ಹತ್ರ ಹೇಳ್ತಾಳೆ, ಇಲ್ಲ ಈ ನರಕದಿಂದ ನನ್ನ ದೂರ ಕರ್ಕೊಂಡೋಗಿ, ಈ ನರಕದಲ್ಲಿ ನಾನಿರಲ್ಲ, ಹಂಗೆ ಹಿಂಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನು ಕಂಡಿದ್ದ ಆ್ಯನಾ ಮಿಚ್ಚಲ್ ಮತ್ತು ಜೋಸೆಫ್ ಮಿಚ್ಚಲ್ಗೆ ಹೆವಿ ಶಾಕ್ ಆಗುತ್ತೆ. ಯಾಕಂದರೆ ಒಂದು ಧಾರ್ಮಿಕ ಜಾಗ ಎಷ್ಟು ಪೀಸ್ಫುಲ್ಲಾಗಿ ಎಷ್ಟು ಕ್ಲೀನಾಗಿದೆ, ಇವಳು ಏನಕ್ಕೆ ಹಿಂಗೆ ಹೇಳ್ತಿದ್ದಾಳೆ, ಇವಳು ಮೆಂಟಲ್ ಇಲ್ನೆಸ್ ಪೀಕಿಗೆ ಹೋಗಿದೆಯೋ ಏನು ಅಂತ ವಾಪಸ್ ಕರ್ಕೊಂಬರ್ತಾರೆ. ಸೊ ವಾಪಸ್ ಕರ್ಕೊಂಬಂದಾಗ ಇವಳಿಗೆ ಸರ್ಟನ್ ಮೆಂಟಲ್ ಇಲ್ನೆಸ್ನ ತಿರ್ಗಾ ಡಯಾಗ್ನೋಸ್ ಮಾಡ್ತಾರೆ. ಸೊ ಟೆಂಪರಲ್ ಲೋಬ್ ಎಪಿಲೆಪ್ಸಿ, ಮೂಡ್ ಸ್ಟೇಬಿಲೈಸರ್ಸ್, ಶೀಸರ್ಸ್, ಇದೇ ಥರ ಒಂದು 3 ವರ್ಷ ಈ ಮೆಂಟಲ್ ಇಲ್ನೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಫೈನಲಿ ಇವಳು ಇಲ್ನೆಸ್ಸು ಮತ್ತು ಇವಳು ಬಿಹೇವಿಯರ್ ಹೇಗಾಗೋಗುತ್ತೆ ಅಂದರೆ, ಪಕ್ಕಿದ ಹುಳುಗಳನ್ನೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯೂರಿನನ್ನ ಇವಳೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅಂದರೆ ತನ್ನ ಹುಚ್ಚನ ತಾನೇ ಕುಡಿಯೋ ಥರ ಆಗ್ತಾಳೆ. ಆಮೇಲೆ ಎಷ್ಟು ಬ್ಯಾಡಾಗಿ ಬಿಹೇವ್ ಮಾಡ್ತಿರ್ತಾಳೆ ಅಂದರೆ, ಏನಾದರೂ ಶಾರ್ಪ್ ಆಬ್ಜೆಕ್ಟ್ ಸಿಕ್ಕಿದ್ರೆ ಸಾಕು ಕೈನ ಕಟ್ ಮಾಡ್ಕೊಳ್ಳೋದು, ಆ ನೋವೇ ಗೊತ್ತಾಗ್ತಾ ಇರಲಿಲ್ಲ, ಹೋಗಿ ತಲೆನ ಡಿಚ್ಚಿ ಹೊಡ್ಕೊಳ್ಳೋದು, ನಾನು ಪ್ರೇ ಮಾಡ್ತೀನಿ ಅಂತ ಕಾಲ ಮಂಡಿನ ಹಾಕಿ ಹೊಡ್ಕೊಳ್ಳೋದು, ಈ ಥರ ಹೆವಿ ಮೆಂಟಲ್ ಇಲ್ನೆಸ್ಸು ಮತ್ತು ಸೆಲ್ಫ್ ಟಾರ್ಚರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಆ್ಯನಲಿಸಾ ಮಿಚ್ಚಲ್. ಹೇಗಾಗೋಗ್ಬಿಟ್ಟಿರ್ತಾಳೆ ಅಂದರೆ, ಒಬ್ಬ ಮನುಷ್ಯನಿಂದ ಯಾವುದೋ ಒಂದು ವೈಲ್ಡ್ ಅನಿಮಲ್, ಯಾವುದೋ ಮೃಗ ಥರ ಆಗೋಗ್ಬಿಟ್ಟಿರ್ತಾಳೆ ಆ್ಯನಲಿಸಾ ಮಿಚ್ಚಲ್. ಆ್ಯನಾ ಮಿಚ್ಚಲ್ ಮತ್ತು ಜೋಸೆಫ್ ಮಿಚ್ಚಲ್ ಅವ್ರಿಗೆ ಒಂದು ಕನ್ಫರ್ಮ್ ಆಗುತ್ತೆ, ಈ ರೇಂಜು ಮೆಂಟಲ್ ಇಲ್ನೆಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ, ಇದು ಯಾವುದೋ ಪ್ರೇತ ಬಾಧೆ ಮತ್ತು ಡಿಮನ್ಸ್ ನನ್ನ ಮಗಳನ್ನ ಅಟ್ಯಾಕ್ ಮಾಡ್ತಿದ್ದಾರೆ, ಅದರಿಂದನೇ ಆಗ್ತಿರೋದು. ಸೊ ಇವಳ ಮೇಲೆ ಎಕ್ಸಾಸಿಸಮ್ ಮಾಡಬೇಕು, ಎಕ್ಸಾಸಿಸಮ್ ಮಾಡಿದ್ರೆ ಇವಳು ಫ್ರೀಡಮ್ ಸಿಗುತ್ತೆ ಅಂದ್ಬಿಟ್ಟು ಚರ್ಚ್ ಟು ಚರ್ಚ್ ಹೋಗ್ತಾನೆ ಇರ್ತಾರೆ. ಯಾವ ಚರ್ಚಲ್ಲಿ ಹೋದ್ರೂ ಎಕ್ಸಾಸಿಸಮ್ ಅಪ್ರೂವ್ ಮಾಡಲ್ಲ. ಯಾಕಂದರೆ ಎಕ್ಸಾಸಿಸಮ್ ಅನ್ನೋದು ಒಂದು ಕ್ರೂಸಿಫಿಕೇಷನ್ ಪ್ರೊಸೆಸ್ಸು, ರಿಚುವಲ್ಸ್ನ ರನ್ ಮಾಡಬೇಕಾಗತ್ತೆ. ಸೊ ಅದರಿಂದ ಯಾವ ಚರ್ಚು ಅಪ್ರೂವ್ ಮಾಡಲ್ಲ, ಅವ್ರದ್ದೇ ಆದಂಥ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೂ ಜೋಸೆಫ್ ಮಿಚ್ಚಲ್ ಮತ್ತು ಆ್ಯನಾ ಮಿಚ್ಚಲ್ ತುಂಬ ರಿಲಿಜಿಯಸ್ ಆಗಿರೋ ಕಾರಣ ಎಕ್ಸಾಸಿಸಮ್ ಮಾಡಲೇಬೇಕು ಅಂತ ಹಠ ಹಿಡಿದು ಚರ್ಚಿಂದ ಚರ್ಚ್ಗೆ ಕೇಳ್ತಾನೆ ಇರ್ತಾರೆ. 1975 ಬೈ 1975 ಇವ್ರು ಚರ್ಚಿಂದ ಚರ್ಚಿಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬರು ಫಾದರ್ ಎರ್ನೆಸ್ಟ್ ಆಲ್ಟ್ ಅನ್ನೋರು ಏನು ಅಂತ ಚೆಕ್ ಮಾಡ್ತೀನಿ ಅಂತ ಒಪ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಒಂದು ಕ್ರೂಸಿಫೈಯರ್ನ ಅವ್ರ ಬೆನ್ನಿಂದ ಇಟ್ಕೊಂಡಿರ್ತಾರೆ. ಅದನ್ನು ಇಟ್ಕೊಂಡು ಆ್ಯನಲಿಸಾ ಮಿಚ್ಚಲ್ ಹತ್ರ ಹೋದಾಗ ಆ್ಯನಲಿಸಾ ಮಿಚ್ಚಲ್ಗೆ ಯಾವುದೇ ಅಂತ ಶೀಸಸ್ ಬರಲ್ಲ, ಯಾವುದೇ ಅಂತ ಮೆಂಟಲ್ ಇಲ್ನೆಸ್ ಬರಲ್ಲ. ಇದನ್ನು ನೋಡಿದಾದ್ಮೇಲೆ ಫಾದರ್ ಎರ್ನೆಸ್ಟ್ ಆಲ್ಟ್ಗೆ ಅರ್ಥ ಆಗುತ್ತೆ, ಇದು ಯಾವುದೋ ಮೆಂಟಲ್ ಇಲ್ನೆಸ್ ಅಲ್ಲ, ಇದು ಯಾವುದೋ ಡೀಮನ್ ಪೊಸೆಷನ್ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ. ಈ ಕನ್ಫರ್ಮೇಷನ್ ಇಟ್ಕೊಂಡು ಆ್ಯನಾ ಮಿಚ್ಚಲ್ ಮತ್ತು ಜೋಸೆಫ್ ಮಿಚ್ಚಲು ತಿರ್ಗಾ ಚರ್ಚ್ ಅಥಾರಿಟೀಸ್ ಹತ್ರ ಅಪ್ರೂವಲ್ ಕೇಳ್ತಾರೆ. ಫೈನಲಿ ಆಫ್ಟರ್ 50 years ಜರ್ಮನಲ್ಲಿ ಒಂದು ಚರ್ಚಲ್ಲಿ ಅಪ್ರೂವ್ ಮಾಡ್ತಾರೆ ಎಕ್ಸಾಸಿಸಮ್ ಮಾಡಿ ಅಂತ. ಫಾದರ್ ಎರ್ನೆಸ್ಟ್ ಆಲ್ಟ್ ಜೊತೆಗೆ ಫಾದರ್ ಅರ್ನಾಲ್ಡ್ ರೆನ್ಸ್ನ ಅಪಾಯಿಂಟ್ ಮಾಡ್ತಾರೆ ಎಕ್ಸಾಸಿಸಮ್ ಮಾಡಿ ಅಂತ. ಸೊ ಇವರಿಬ್ಬರು ಫಾದರ್ಸ್ ಇಬ್ಬರು ಅವ್ರ ಮನೆಗೆ ಬಂದು, ಅಂದರೆ ಆ್ಯನಲಿಸಾ ಮಿಚ್ಚಲ್ ಮನೆಗೆ ಬಂದುಬಿಟ್ಟು 1975ರಿಂದ 1976ವರೆಗೂ 67 ಸಲ ಎಕ್ಸಾಸಿಸಮ್ ಮಾಡ್ತಾರೆ. ಅಂದರೆ ವಿತಿನ್ 10 months 67 ಸಲ ಎಕ್ಸಾಸಿಸಮ್. 67 ಸಲ ಅಂದರೆ
ಒಂದು ಸೆಷನು ಆಫ್ ಎಕ್ಸಾಸಿಸಮು ಒಂದು 2-3 ಇಯರ್ಸ್ ಇದ್ದರೆ ಒಂದೊಂದು ಸೆಷನು 10-12 ಅವರು. ಅಂದರೆ ಆ ಹುಡುಗಿ ಅಷ್ಟು ಅವರ್ಸು ಆ ಡೀಮನ್ ಪೊಸಿಷನಿಂದ ತುಂಬ ಕಷ್ಟ ಬೀಳ್ತಾ ಇರ್ತಾಳೆ. ಸೊ ಈ ಥರ 67 ಸೆಷನ್ಸ್ ಆದ್ರೂ ಅವಳ ಮೈಯಿಂದ ಯಾವುದೇ ಡೀಮನ್ ಈಚೆ ಹೋಗೋಕ್ಕಾಗಲ್ಲ. ಸೊ ಈ ಎಕ್ಸಾಸಿಸಮ್ ನಡಿಬೇಕಾದ್ರೆ ಆ್ಯನಾಲಿಸಾ ಮಿಚ್ಚಲ್ಲು ಕಂಪ್ಲೀಟಾಗಿ ಬೇರೆ ಪರ್ಸನ್ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ್ಯನಾಲಿಸಾ ಮಿಚ್ಚಲ್ ವಾಯ್ಸಸ್ಸೇ ಬರಲ್ಲ, ಯಾವುದ್ಯಾವುದೋ ವಾಯ್ಸಸ್ ಬರ್ತಾ ಇರುತ್ತೆ. ಆ ಥರದಲ್ಲಿ ಒಂದು ವಾಯ್ಸ್ Leben. ಇನ್ನೊಂದು ಡಿಮನ್ ಅವಳ ವಾಯ್ಸ್ನ ಏನು ಹೇಳ್ತಾ ಇರತ್ತೆ ಅಂದರೆ, ಇದನ್ನು ನಿಲ್ಲಿಸಿ, ಈ ಎಕ್ಸಾಸಿಸಮ್ನ ನಿಲ್ಲಿಸಿ, ಇದು ನನಗೆ ಸುಡ್ತಿದೆ ಅಂತ ಹೇಳ್ತಾ ಇರತ್ತೆ. ಅದೇ ಥರ ಇನ್ನೊಂದು ವಾಯ್ಸ್ ಸೊ ಈ ಎಕ್ಸಾಸಿಸಮ್ಸ್ ಎಲ್ಲ ನಡೀತಾ ಇರಬೇಕಾದ್ರೆ ಆ್ಯನಾಲಿಸಾ ಮಿಚ್ಚಲ್ ಏನು ಅನ್ಕೋತಾಳೆ, ಅವಳು ಕ್ರೂಸಿಫಿಕೇಷನ್ ಅಂದರೆ ಅವಳು ಏನು ಕಷ್ಟಪಡ್ತಿದ್ದಾಳೆ, ಆ ಕಷ್ಟಪಡ್ತಾ ಇರೋದು ಒಂದು ಒಳ್ಳೆತನಕ್ಕೆ ಅನ್ನೋದು ಮೈಂಡಿಗೆ ಬಂದ್ಬಿಡುತ್ತೆ. ಅದು ಏನಕ್ಕೆ ಬಂತು, ಯಾಕೆ ಬಂತು ಅಂತ ಗೊತ್ತಿಲ್ಲ. ಅವಳು ಕ್ರೂಸಿಫೈ ಆಗ್ತಾ ಇರೋದು ಮತ್ತು ಅವಳ ಪ್ರಾಬ್ಲಮ್ಸ್ ಇರೋದು, ಅವಳು ಇಷ್ಟೊಂದು ಪಾಡು ಬೀಳ್ತಾ ಇರೋದು ಎಲ್ಲ ಒಂದು ಒಳ್ಳೆ ಕಾರಣಕ್ಕೋಸ್ಕರನೇ ಅಂತ ಮೈಂಡಿಗೆ ಫಿಕ್ಸ್ ಆಗಿಬಿಡುತ್ತೆ. ಈ ಪ್ರಾಬ್ಲಮ್ನಿಂದ ಏನಾಗ್ತಾಳೆ ಅಂದರೆ ಅವಳು ತಿನ್ನೋದು ಕುಡಿಯೋದು ಎಲ್ಲ ಬಿಟ್ಬಿಡ್ತಾಳೆ. ಒಂದು ಸರ್ಟನ್ ಡೇಸ್ ಆದಮೇಲೆ ಅವ್ರ ಪೇರೆಂಟ್ಸು ಅಷ್ಟೇ ಅದನ್ನೇ ನಂಬಿ ಅವಳಿಗೆ ಮೆಡಿಸಿನ್ಸ್ ಕೊಡೋದು ನಿಲ್ಲಿಸ್ಬಿಡ್ತಾರೆ. ಸೊ ಇದು ಹೋಗ್ತಾ ಅವಳು ಮಾಲ್ ನ್ಯೂಟ್ರಿಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಅದ್ರ ಮೇಲೆ ಈ ಎಕ್ಸೋಸಿಸಮ್ ಎಲ್ಲ ಮಾಡಿದ ಮೇಲೆ ಅವಳ ಬಾಡಿ ಇನ್ನೂ ಕಂಪ್ಲೀಟಾಗಿ ಡಿಪ್ಲೀಟ್ ಆಗೋಗುತ್ತೆ, ಕಂಪ್ಲೀಟಾಗಿ ಸಣ್ಣ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ಈ ಎಕ್ಸಾಸಿಸಮ್ ನಡಿಬೇಕಾದ್ರೆ ಆ್ಯನಾಲಿಸಾ ಮಿಚ್ಚಲ್ಲು ತನ್ನ ವಾಯ್ಸ್ ಅಲ್ಲದೆ ಬೇರೆ ವಾಯ್ಸ್ ಮಾತಾಡಿದ್ದಲ್ಲದೆ ಬೇರೆ ಲ್ಯಾಂಗ್ವೇಜಸಲ್ಲೂ ಮಾತಾಡಿದ್ಲು. ಅದು ಹೆಂಗೆ ಏನು, ಯಾಕಂದರೆ ಕಲಿದಿರೋ ಭಾಷೆ ಮಾತಾಡ್ತಿದ್ದಾಳೆ ಅಂದರೆ ಎಲ್ಲಿಂದ ಮಾತಾಡ್ತಿದ್ದಾಳೆ, ಹೆಂಗೆ ಮಾತಾಡ್ತಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಆಗೋಕ್ಕೆ ಒಂದು 10 months ಆಗುತ್ತೆ. ಬೈ 1976 ಮಿಡ್ ಇಯರಲ್ಲಿ ಆ್ಯನಾಲಿಸಾ ಮಿಚ್ಚಲ್ ಕಂಪ್ಲೀಟ್ ಡಿಪ್ಲೀಟ್ ಆಗೋಗ್ಬಿಟ್ಟಿರ್ತಾಳೆ, ಮಾಲ್ ನ್ಯೂಟ್ರಿಷನ್ಸ್ ಆಗೋಗ್ಬಿಟ್ಟಿರುತ್ತೆ, ಮಾತಾಡೋಕ್ಕೂ ಕಷ್ಟಪಡ್ತಾ ಇರ್ತಾಳೆ, ಊಟ ತಿಂಡಿ ಎಲ್ಲ ಬಿಟ್ಟಿರ್ತಾಳೆ, ಮೆಡಿಸಿನ್ಸ್ ಬಿಟ್ಟಿರ್ತಾಳೆ. ಸೊ ಅವಳು ಇಲ್ನೆಸ್ಸು ಮತ್ತು ಎಲ್ಲ ಹೈ ಪೀಕಿಗೆ ಹೋಗ್ಬಿಟ್ಟಿರುತ್ತೆ. ಫೈನಲಿ ಒಂದಿನ ತನ್ನ ತಾಯಿನ ಕರೆದು, ಅಮ್ಮ ನನ್ನ ಹತ್ರನೇ ಇರು, ನನ್ನಿಂದ ದೂರ ಹೋಗ್ಬೇಡ, ನನಗೆ ಭಯ ಆಗತ್ತೆ ಅಂತ ಹೇಳಿ ತನ್ನ ಪ್ರಾಣನ ಬಿಡ್ತಾಳೆ. ಆ್ಯನಾಲಿಸಾ ಮಿಚ್ಚಲ್ ತಾನು ಹುಟ್ಟಿದ ತಿಂಗಳು ಜೂನಲ್ಲೇ, ಅದೇ ಜೂನ್ 30ನೇ ತಾರೀಕು 1976ರಲ್ಲಿ ಪ್ರಾಣ ಬಿಡ್ತಾಳೆ. ಪ್ರಾಣ ಬಿಟ್ಟಿದ ತಕ್ಷಣ ಆನಾ ಮಿಚ್ಚಲ್ ಮತ್ತು ಜೋಸೆಫ್ ಮಿಚ್ಚಲು ಡಾಕ್ಟರ್ಸ್ನ ಕರೀತಾರೆ ಟು ಸೈನ್ ದ ಡೆತ್ ಸರ್ಟಿಫಿಕೇಟ್. ಸೊ ಡೆತ್ ಸರ್ಟಿಫಿಕೇಟ್ ಸೈನ್ ಮಾಡಲು ಬಂದ ಡಾಕ್ಟರ್ ಆ್ಯನಾಲಿಸಾ ಮಿಚ್ಚಲ್ ಕಂಡೀಷನ್ನ ನೋಡಿಬಿಟ್ಟು ಡೆತ್ ಸರ್ಟಿಫಿಕೇಟ್ನ ಸೈನ್ ಮಾಡೋದಕ್ಕೆ ಹಿಂಜರಿತಾರೆ, ಇಗ್ನೋರ್ ಮಾಡ್ತಾರೆ. ಇಲ್ಲ ನಾನು ಸೈನ್ ಮಾಡಲ್ಲ, ಯಾಕಂದರೆ ಈ ಹೆಣ್ಮಗುನ ಕಾಪಾಡ್ಬೋದಾಗಿತ್ತು ಮೆಡಿಕಲ್ ಟರ್ಮ್ಸಿಂದ, ಬಟ್ ನೀವು ಅದನ್ನ ಇಗ್ನೋರ್ ಮಾಡಿ ಅವಳಿಗೆ ಏನು ಮೆಡಿಸಿನ್ಸ್ ಕೊಡದೆ ಊಟ ಕೊಡದೆ ಸಾಯಿಸಿದ್ದೀರಾ ಅಂತ ಆನಾ ಮಿಚ್ಚಲ್ ಮತ್ತು ಜೋಸೆಫ್ ಮಿಚ್ಚಲ್ ಮೇಲೆ ತಿರುಗಿಬಿಡ್ತಾರೆ ಡಾಕ್ಟರು. ಸೊ ಡೆತ್ ಸರ್ಟಿಫಿಕೇಟ್ ಸೈನ್ ಮಾಡದೆ ಹೋಗ್ಬಿಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಆನಾ ಮಿಚ್ಚಲ್, ಜೋಸೆಫ್ ಮಿಚ್ಚಲ್ ಅಲಾಂಗ್ ವಿತ್ ದ 2 fathers ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಅರೆಸ್ಟ್ ಮಾಡಿದ್ಮೇಲೆ ಜೋಸೆಫ್ ಮಿಚ್ಚಲ್, ಆನಾ ಮಿಚ್ಚಲ್ಲು ಅಲ್ಲಿ ಪ್ರೂವ್ ಮಾಡೋಕ್ಕೆ ಆ ಆಡಿಯೋ ಟೇಪ್ಸ್ನ ಪ್ಲೇ ಮಾಡ್ತಾರೆ. ಅಲ್ಲಿರುವಂಥ ಕೋರ್ಟಲ್ಲಿ ಇದ್ದಿದ್ದು ಅಷ್ಟು ಜನ ಶಾಕ್ ಆಗೋಗ್ಬಿಡ್ತಾರೆ, ಆ್ಯನಾಲಿಸಾ ಮಿಚ್ಚಲ್ ಏನು ಈ ಥರ ಮಾತಾಡಿದ್ದಾಳೆ ಏನು ಎತ್ತ ಅಂದ್ಬಿಟ್ಟು. ಆದ್ರೂ ಕೋರ್ಟು ಹೆಂಗೆ ವರ್ಡಿಕ್ ಕೊಡುತ್ತೆ ಅಂದರೆ, ಮಾಲ್ ನ್ಯೂಟ್ರಿಷನ್ ಮತ್ತು ಸರಿಯಾಗಿ ನೋಡ್ಕೊಂಡಿಲ್ದಿರೋ ಕಾರಣನೇ ಆ್ಯನಾಲಿಸಾ ಮಿಚ್ಚಲ್ಲು ಸಾವನ್ನಪ್ಪಿದ್ದಾಳೆ, ಅದಕ್ಕೆ ಕಾರಣ ನೀವು 4 ಜನ ಅಂತ 6 months ಜೈಲ್ ಸೆಂಟೆನ್ಸ್ ಕೊಡ್ತಾರೆ ಜರ್ಮನ್ ಗೌರ್ಮೆಂಟು. ಸೊ 6 months ಜೈಲ್ ಅನುಭವಿಸಿದ ಆ್ಯನಾಲಿಸಾ ಮಿಚ್ಚಲ್ ಅವರ ತಂದೆ ತಾಯಿ ಮತ್ತು ಫಾದರ್ಸ್ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೂ ಇದು ಸ್ಟಾಪ್ ಆಗಿಲ್ಲ. ಅವರು ಇನ್ನೂ ಅದು ಡಿಮನ್ ಪೊಸಿಷನ್ನೇ ಅಂತ ಪ್ರೂವ್ ಮಾಡೋದಕ್ಕೆ ಆ್ಯನಾಲಿಸಾ ಮಿಚ್ಚಲ್ನ ಊತಿಕ್ಕಿರ್ತಾರೆ. ಆ ಊತಿಕ್ಕಿರೋದನ್ನ ಈಚೆ ತೆಗಿತಾರೆ. ಅಂದರೆ 2 ವರ್ಷದ ನಂತರ ಅದನ್ನ ಈಚೆ ತೆಗಿತಾರೆ. ನಾವು ಅವಳನ್ನ ತೆಗಿತೀವಿ, ಡಿಮನ್ ಪೊಸಿಷನ್ ಇರೋದ್ರಿಂದ ಅವಳನ್ನ ಕೊಳ್ತು ಇರಲ್ಲ, ಏನೂ ಆಗಿರೋಲ್ಲ, ಅವಳು ಹಂಗೆ ಇರ್ತಾಳೆ ಅಂತ ಪ್ರೂವ್ ಮಾಡ್ತೀವಿ ಅಂತ ಅದನ್ನ ತೆಗೆಸ್ತಾರೆ. ತೆಗೆದು ನೋಡಿದ್ರೆ ಅಲ್ಲಿ ಏನೂ ಇರಲ್ಲ, ಅಸ್ಥಿ ಪಂಜರ ಮಾತ್ರ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಹಾರರ್ ಸ್ಟೋರಿ ಎಷ್ಟು ವೈಡ್ ಸ್ಪ್ರೆಡ್ ಆಗುತ್ತೆ ಅಂದರೆ, ಇವತ್ತಿಗೂ ಆ್ಯನಾಲಿಸಾ ಮಿಚ್ಚಲ್ ಇರೋ ಗ್ರೇವ್ನ, ಅಂದರೆ ಆ್ಯನಾಲಿಸಾ ಮಿಚ್ಚಲ್ ಇರುವಂಥ ಸ್ಮಶಾನನ ಹೋಗಿ ಜನರು ಅಲ್ಲಿ ಫ್ಲವರ್ ಇಟ್ಟು ಮೇಯರ್ ಸೋಲ್ ರೆಸ್ಟ್ ಇನ್ ಪೀಸ್ ಅಂತ ಬೇಡ್ಕೊಂಡು ಫ್ಲವರ್ಸ್ ಇಟ್ಟು ಫೋಟೋ ತೊಗೊಂಡು ಬರ್ತಾರೆ.
ಅಟ್ ದಿ ಎಂಡ್ ಏನಂದರೆ ಇದು ಮೆಡಿಕಲ್ ಪ್ರಾಬ್ಲಮ್ಮಾ ಇಲ್ವಾ ರಿಯಲ್ ಹಾರರ್ ಸ್ಟೋರಿನಾ ಅನ್ನೋದು ಎಲ್ಲರಿಗೂ ಡೌಟ್ ಆಗುತ್ತೆ. ಯಾಕಂದರೆ ಮೆಡಿಕಲ್ ಪ್ರಾಬ್ಲಮ್ ಅಂದರೆ ಇವಳಿಗೆ ಹೆಂಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಬರ್ತಾಯಿತ್ತು, ಅಂದರೆ ಊಟ ತಿಂಡಿ ಇಲ್ಲದೇನೋ ಅವಳು ಹೆಂಗೆ ಆ ರೇಂಜಿಗೆ ಕಿರಿಸ್ತಾ ಇದ್ಲು, ಏನು ಎತ್ತ ಅಂತ ಕೇಳಿದಾಗ ಇವಾಗಿರೋ ಮಾಡ್ರನ್ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಅವಳು ಆ್ಯಂಗ್ಸೈಟಿ ಮತ್ತು ಅಡ್ರನಲ್ ರಶ್ ಅಂತ. ಅಡ್ರನಲ್ ರಶ್ ಅಂದರೆ ನಿಮ್ಮ ಮಸಲ್ಸ್ ಎಷ್ಟೇ ರಿಸ್ಟ್ರಿಕ್ಟ್ ಮಾಡಿದ್ರೂ ನಿಮ್ಮ ಹತ್ರ ಒಂದು ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಥರ ಬರುತ್ತೆ, ಪ್ರಾಬಬ್ಲಿ ಅದರಿಂದನೇ. ಮತ್ತು ಹೆಂಗೆ ಅವಳು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಮಾತಾಡೋರು ಅಂದರೆ ಅವ್ರ ಪೇರೆಂಟ್ಸ್ ಸ್ಟ್ರಿಕ್ಟಾಗಿ ರಿಲಿಜಿಯಸ್ ಆಗಿರೋದ್ರಿಂದ ಇವಳು ಕಂಟಿನ್ಯೂಸ್ ಆಗಿ ರಿಲಿಜಿಯಸ್ ಬುಕ್ ಓದೋದ್ರಿಂದ ಮೈಟ್ ಬಿ ಶಿ ವುಡ್ ಹವ್ ಲರ್ನ್ಡ್ ಆ್ಯಂಡ್ ಯಾರಿಗೂ ಗೊತ್ತಿಲ್ಲದಿರಂಗೆ ಮಾತಾಡಿರ್ಬೋದು ಅಂತ ಮಾಡ್ರನ್ ಡಾಕ್ಟರ್ಸ್ ಹೇಳ್ತಾರೆ. ಹಾರರ್ ಕಡೆ ನೋಡಿದ್ರೆ ಥಿಯೋಲಾಜಿಕಲ್ ಲ್ಯಾಂಗ್ವೇಜಸ್ ಹೆಂಗೆ ಮಾತಾಡಿದ್ಲು, ಸ್ಪೀಚ್ ಪ್ಯಾಟ್ರನ್ ಸಡನ್ನಾಗಿ ಹೆಂಗೆ ಚೇಂಜ್ ಮಾಡಿದ್ಲು. ಅಂದರೆ ಇವಳು ಎಕ್ಸೋಸಿಸಮ್ ನಡಿಬೇಕಾದ್ರೆ ಇವಳು ವಾಯ್ಸಲ್ಲಿ ಮಾತಾಡ್ತಾ ಇರೋಳು, ಸಡನ್ನಾಗಿ ಇನ್ನೊಬ್ರು ವಾಯ್ಸಲ್ಲಿ ಮಾತಾಡೋಳು, ಅದು ಇನ್ನೊಬ್ರು ವಾಯ್ಸಲ್ಲಿ ಮಾತಾಡೋಳು, ಅದು ಹೆಂಗೆ ಚೇಂಜ್ ಮಾಡ್ತಾಯಿದ್ಲು. ಮತ್ತು ಈ ಥರ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಅಡ್ರನಲ್ ರಶ್ ಆಗಿದ್ರೂ ಹೆಂಗೆ ಬರೋದು, ಯಾಕಂದರೆ ಇವಳು ಊಟ ತಿಂಡಿ ಬಿಟ್ಟಿದ್ಲು ಆದ್ರೂ ಪವರ್ ಹೆಂಗೆ ಬರೋದು, ಇದೆಲ್ಲ ಒಂಥರ ಕ್ವಶನ್ಸ್ ರೈಸ್ ಮಾಡುತ್ತೆ. ರಿಯಲಾಗೆ ಹಾರರಾ ಇಲ್ವಾ ಮೆಡಿಕಲ್ ಪ್ರಾಬ್ಲಮ್ ಅಂತ. ನಿಮಗೇನು ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಇನ್ಸ್ಟೆನ್ಸ್.